ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯನ್ನು ಎದುರಿಸಲು ಸಜ್ಜಾಗುವಂತೆ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಮೇಲುಸ್ತುವಾರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಯುಟಿ ಖಾದರ್ ಅವರು ನಿರ್ದೇಶನ ನೀಡಿದ್ದಾರೆ. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆ ಸಂಬಂಧ ಭಾನುವಾರ ನಡೆದ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಸದ್ಯ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ವಾಡಿಕೆ ಮಳೆಯಾಗುವ ನಿರೀಕ್ಷೆ ಇದೆ. ಆದ್ದರಿಂದ ಪ್ರಾಕೃತಿಕ ವಿಕೋಪ ಎದುರಿಸಲು ಸಜ್ಜಾಗಬೇಕು. ಜೊತೆಗೆ ಎಲ್ ನಿನೋ ಪರಿಣಾಮದಿಂದ ಕಡಿಮೆ ಮಳೆಯಾದಲ್ಲಿ ಅನಾವೃಷ್ಟಿಯನ್ನು ಕೂಡ ಎದುರಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕೆಂದು ಸಚಿವರು ಹೇಳಿದರು. ಪ್ರಾಕೃತಿಕ ವಿಕೋಪಗಳು ಯಾರನ್ನೂ ಕೇಳಿ ಬರುವುದಿಲ್ಲ. ಆದರೆ ಸಂಕಷ್ಟದ ಸಂದರ್ಭದಲ್ಲಿ ಜನರಿಗೆ ಸ್ಪಂದಿಸುವುದು ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಬದ್ಧತೆಯಿಂದ ಕೆಲಸ ನಿರ್ವಹಿಸಬೇಕೆಂದು ಯುಟಿ ಖಾದರ್ ಅವರು ನಿರ್ದೇಶನ ನೀಡಿದರು. ಮುಂದಿನ 3 ತಿಂಗಳಲ್ಲಿ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಸಾರ್ವಜನಿಕರಿಗೆ ಸ್ಪಂದಿಸುವುದು ಅತಿ ಮುಖ್ಯವಾಗಿದೆ ಎಂದರು. ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲಾಧಿಕಾರಿಯವರ ಪಿಡಿ ಖಾತೆಯಲ್ಲಿ 3.50 ಕೋಟಿ ರೂಪಾಯಿ ಲಭ್ಯವಿದೆ. ಜೊತೆಗೆ 5 ತಾಲೂಕುಗಳ ತಹಶೀಲ್ದಾರ್ಗಳ ಪಿಡಿ ಖಾತೆಯಲ್ಲಿ ಒಟ್ಟು 141.39 ಲಕ್ಷ ರೂಪಾಯಿ ಲಭ್ಯವಿದೆ. ಹಾಗಾಗಿ ಹಣದ ಕೊರತೆ ಇಲ್ಲ ಎಂದರು. ಜಿಲ್ಲೆಯಲ್ಲಿ ಕುಡಿಯುವ ನೀರು ಸಮಸ್ಯೆ ಉಂಟಾಗದಂತೆ ಗಮನಹರಿಸಬೇಕು. ಒಡೆದಿರುವ ಪೈಪ್ಲೈನ್ಗಳನ್ನು ಸರಿಪಡಿಸಬೇಕು. ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಗಮನಹರಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದೆ ಎಂದರು. ಈಗ ನಾವು ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ದೊಡ್ಡ ವಿಚಾರ ಅಲ್ಲ ಇದೆಲ್ಲ. ಪಂಪ್ ಹಾಕಿ ಕನೆಕ್ಷನ್ ಕೊಡೋದೆಲ್ಲ 3 ದಿವಸದಲ್ಲಿ ಮುಗಿಬೇಕೆಲ್ಲ ಕೂಡ. ನಿಮ್ಗೆ ಇಷ್ಟ ಮತ್ತೆ ಎಷ್ಟು ಸಹ ಪಂಪ್ ಬೋರೆಲ್ಲ ಹೊಡೆದು ಈಗ ಹೊಡೆದೇ ಆಯ್ತು. ಈಗ ನನಗೆ ವಿದಿನ್ 1 ವೀಕ್ ಒಂದು ವಾರ ನಾಳೆ ಇದನ್ನು ಕೂತ್ಕೊಂಡು ಎಲ್ಲಿದೆ ಮೆಸ್ಕಾಂ ಅಂಡ್ ಆರ್ಪಿ ವಾಟರ್ ಸಪ್ಲೈ ನೀವು 3 ಜನ ಅಲ್ಲಿ ಕೂತ್ಕೊಂಡು ಡೀಟೇಲ್ ಯಾವ್ದಾದ್ರು ತೆಗೆದುಕೊಂಡು ಎಷ್ಟು ಕಡೆ ಬೋರ್ವೆಲ್ ಆಗಿ ಪಂಪ್ ಆಗಿ ನೀರು ಸೋರ್ಸ್ ಹೋಗ್ತಾ ಇದೆ, ಎಷ್ಟು ಕಡೆ ನೀರು ಸೋರ್ಸ್ ಇದೆ ಪಂಪ್ ಹಾಕಿ ಕನೆಕ್ಷನ್ ಹಾಕ್ಲಿಲ್ಲ, ಅದಕ್ಕೆ ಎಷ್ಟು ದಿವಸ ಬೇಕು, ಎಷ್ಟು ಕಡೆ ಪಂಪ್ ಇನ್ನು ಹಾಕ್ಬೇಕು. ಇದಕ್ಕೆ ತಕ್ಷಣ ಆಕ್ಷನ್ ಪ್ಲಾನ್. ಪಂಪ್ ಎಷ್ಟಕ್ಕೆ ಹಾಕಿದ್ದೀರಿ? ಪಂಪ್ಸು ಈಗ ನಾವು ಈಗ ಎಕ್ಸಿಸ್ಟಿಂಗ್ ಇತ್ತು ಸರ್, ಕೆಲವು ಕಡೆ ಪಂಪ್ ಆಲ್ರೆಡಿ ಇತ್ತು. ಪಂಪ್ ಇಲ್ಲದಷ್ಟಿದೆ. ಇಲ್ಲದ್ದು ಈಗ 22 ಹಾಕಿದ್ದೀವಿ ಸರ್. ಪಂಪ್ ಇಲ್ಲದಿರೋದು ಎಷ್ಟಿದೆ? ಅದೇ ಸರ್, ಈಗ ಹಳೆ ಪಂಪ್ ಇಲ್ಲ, ಹೊಸ ಪಂಪ್ ಇಲ್ಲ. ಪಂಪ್ ಹಾಕದಷ್ಟು ಎಷ್ಟಿದೆ? ಬರೀ 22 ಸರ್. 22 ಇದೆ ಸರ್. ಈಗ ಅದಕ್ಕೆ ಹಳೆ ಪಂಪಿನ ಕಡೆ ಅದನ್ನ ಹಾಕಿದ್ದೇವೆ. ಇಷ್ಟು ಪಂಪ್ ಆಗಿ ಈಗ ಎಷ್ಟಕ್ಕೆ ಹಾಕಿದೆ ಸರ್? ಇನ್ನು 5ಕ್ಕೆ ಹಾಕ್ಬೇಕು ಸರ್. ಇನ್ನು 5ಕ್ಕೆ ಹಾಕ್ಬೇಕು. ಆಯ್ತು. ಪಂಪ್ ಹಾಕಿ ಎಷ್ಟರವರೆಗೆ ಮೆಸ್ಕಾಂ ಕನೆಕ್ಷನ್ ಆಗಿದೆ ಸರ್? ಕೆಲವೊಂದು ಕೆಲವೊಂದೇನು ಈಗ ಆಲ್ರೆಡಿ ಇತ್ತಲ್ಲ ಸರ್, ಅಲ್ಲಿ ಎಕ್ಸಿಸ್ಟಿಂಗ್ ಕನೆಕ್ಷನ್ ಇತ್ತು ಸರ್. ಅಲ್ಲಿ ಹೊಸದನ್ನ ಎಕ್ಸಿಸ್ಟಿಂಗ್ ಇರಲಿ ಹೊಸದಿರಲಿ ಎಷ್ಟಕ್ಕೆ ಕನೆಕ್ಷನ್ ಆಗಿದೆ, ಎಷ್ಟಕ್ಕೆ ಕನೆಕ್ಷನ್ ಆಗದೆ ಬಾಕಿ ಆಗಿದೆ ಸರ್? 10ಕ್ಕೆ ಆಗಿದೆ ಸರ್. ಇನ್ನೂ 12ಕ್ಕೆ ಕನೆಕ್ಷನ್ ಬಾಕಿ ಇದೆ. ಎಲ್ಲಿ ಮೆಸ್ಕಾಂ ಮೆಸ್ಕಾಂ ಏನಾಗಿದೆ ಅಲ್ಲಿ ನೀರಿದೆ ಅಡ್ಡ ಬಂದಂತ ಭಾಗಗಳನ್ನು ಟ್ರಿಮ್ ಮಾಡುದು ಚೆಸ್ಕಾಂ ಎಲ್ಲ ಲೈನ್ ಕಟ್ಟ ಎಲ್ಲ ಟ್ರಿಮ್ ಮಾಡಿದ್ದೀರಾ? ನೀವೇ ಮಾಡಿದ್ದೀರಿ. ಆಯ್ತು. ಈ ಭಾಗದಲ್ಲಿ ರಸ್ತೆ ಮಧ್ಯೆ ಇರುವಂತ ಭಾಗದಲ್ಲಿ ಕಡಿಯುವುದು ಯಾರು ಸರ್? ಕೋಆರ್ಡಿನೇಷನ್ ಮಾಡಿದ್ದಾರೆ. ಬ್ರಾಂಚಸ್ ಇದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಚೆಸ್ಕಾಂ ಸೇರಿ ಐಡೆಂಟಿಫೈ ಮಾಡಿ. ಇಲ್ಲ, ಕೊಡಗು ಜಿಲ್ಲೆಯ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಎರಡರ ಬಗ್ಗೆ ಕೂಡ ರಿವ್ಯೂ ಮಾಡಿ ಬಹುಶಃ ಇದು ಅಧಿಕಾರಿಗಳಿಗೆ ಸರ್ಕಾರದ ಇವತ್ತು ಏನೆಲ್ಲ ಕಾರ್ಯಸೂಚಿ ಏನಿದೆ, ಯಾಕೆಂದರೆ ಪ್ರಕೃತಿ ವಿಕೋಪ ಆದಂಥ ಸಂದರ್ಭದಲ್ಲಿ ಜನಸಾಮಾನ್ಯ ಜೊತೆ ನಿಲ್ಲಬೇಕು, ಅವರ ನೋವಿಗೆ ಸ್ಪಂದಿಸಬೇಕು ಮತ್ತು ಸರ್ಕಾರದ ಸಂಪೂರ್ಣವಾದ ಏನೆಲ್ಲ ಯೋಜನೆ ಇದೆ ಅದನ್ನು ಮುಟ್ಟಿಸಬೇಕಂತ ಹೇಳಿ ಬಹುಶಃ ಅದು ಶಾಸಕರು ಮುಂದಿಟ್ಟುಕೊಂಡು ಅಧಿಕಾರಿಗಳು ಚರ್ಚೆ ಮಾಡಿ ಅಧಿಕಾರಿಗಳಿಗೆ ಅವರ ಸಮಸ್ಯೆ ನಾವು ಅರ್ಥ ಮಾಡಿಕೊಂಡು ಬಹುಶಃ ಇರುವಂಥ ಕೆಲವು ಸರ್ಕಾರ ಗಮನಕ್ಕೆ ತಂದು ಪ್ರಕೃತಿ ವಿಕೋಪ ಅದು ನಮ್ಮ ಕೈಯಲ್ಲಿಲ್ಲ, ಅದು ದೇವರ ಕೈಯಲ್ಲಿ ಇರುವಂಥದ್ದು, ಎಲ್ಲಿ ಕೂಡ ಆಗಬಾರ್ದಂತ ಇಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ. ಆದರೆ ಏನಾದರೂ ಆದಂಥ ಸಂದರ್ಭದಲ್ಲಿ ಆ ಜನಸಾಮಾನ್ಯ ಯಾರು ತೊಂದರೆಗೊಳಪಟ್ಟಿದ್ದಾರೆ, ಸಂತ್ರಸ್ತಿದ್ದಾರೆ, ನೋವಿನಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಅವರು ಮತ್ತು ಅವ್ರ ಕುಟುಂಬದಲ್ಲಿ
ನಮ್ಮ ಸರ್ಕಾರ ಜೊತೆಯಾಗಿ ನಿಲ್ತದೆ. ನಮ್ಮ ಶಾಸಕರು, ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು ಅವ್ರ ಜೊತೆ ನಿಂತು ಅವರ ನೋವನ್ನು ಆದಷ್ಟು ಕಡಿಮೆ ಮಾಡಿ ಸಂಪೂರ್ಣವಾದ ಸಹಕಾರ ಕೊಟ್ಟು ಅವರಿಗೆ ನೆಮ್ಮದಿಯಿಂದ ಜೀವನ ಮಾಡುತ್ತಾ ವಾತಾವರಣ ನಿರ್ಮಾಣ ಮಾಡೋದು ನಮ್ಮ ಜವಾಬ್ದಾರಿ. ಆ ಸಂಬಂಧಪಟ್ಟಾಗಿ ನಾನು ರಿವ್ಯೂ ಸಭೆ ಮಾಡಲಿಕ್ಕೆ ಇವತ್ತು ಬಂದಿದ್ದೇನೆ. ಸರ್, ಈಗ SIR ನಡೀತಾ ಇದೆ ರಾಜ್ಯದಲ್ಲಿ, ಬಟ್ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು SIR ನಡೀತಿರೋಂಥದ್ದು ಇದುವರೆಗೆ ಪ್ರಕ್ರಿಯೆ ಏನಿದೆ ಅದು ಸರಿಯಾಗಿಲ್ಲ, ಎಲ್ಲವನ್ನು ಕೂಡ ರದ್ದು ಮಾಡಬೇಕು, ರದ್ದು ಮಾಡಿ ಹೊರ ರಾಜ್ಯದ ಒಬ್ಬರ ದಕ್ಷಾಧಿಕಾರಿಯನ್ನು ಅದರ ಉಸ್ತುವಾರಿಯನ್ನಾಗಿ ಹಾಕಬೇಕು ಅಂತೇಳಿ ಹೇಳಿದ್ದಾರೆ. ನೋಡಿ, SIRನ ಸಂಪೂರ್ಣವಾದ ಜವಾಬ್ದಾರಿ ಅದು ಚುನಾವಣಾ ಆಯೋಗದ ಜವಾಬ್ದಾರಿ, ನಮ್ಮ ಸರ್ಕಾರದ ಜವಾಬ್ದಾರಿ ಅಲ್ಲ. ಸರ್ಕಾರ ಈ ರಾಜ್ಯದ ಪ್ರತಿಯೊಬ್ಬ ಅರ್ಹ ಮತದಾರಿಗೂ ಮತದಾನದ ಹಕ್ಕನ್ನು ಕಡೆ ಸಿಗಬೇಕಂತ ಹೇಳಿಕೊಂಡು ಅದರಿಂದ ವಂಚಿತರಾಗಬಾರ್ದಂತೇಳಿ ನಾವು ಬರೀ ಜನಜಾಗೃತಿ ಮತ್ತು ಅದಕ್ಕೊಂದು ಸಹಾಯ ಅಸಿಸ್ಟ್ ಮಾಡ್ತೇವೆ ಹೊರತು SIRನ ಸಂಪೂರ್ಣವಾದ ಜವಾಬ್ದಾರಿ ಚುನಾವಣಾ ಆಯೋಗ ಅಲ್ಲದೆ ನಮ್ಮ ಸರ್ಕಾರ ಅಲ್ಲ. ಯಾರಿಗೆ ಅದರ ಬಗ್ಗೆ ಸಲಹೆ ಕೊಡಲಿಕ್ಕಿದ್ದರೆ ಅವರೆಲ್ಲರೂ ಕೂಡ ಚುನಾವಣಾ ಕಚೇರಿಗೆ ಹೋಗಿ, ಅದು ಬೆಂಗಳೂರಲ್ಲಿ ಚುನಾವಣಾ ಕಚೇರಿ ಇದೆ, ಡೆಲ್ಲಿಯಲ್ಲಿ ಕಚೇರಿ ಇದೆ, ಆ ಚುನಾವಣಾ ಕಚೇರಿಗೆ ಹೋಗಿ ಏನೆಲ್ಲ ಸಲಹೆ ಸೂಚನೆ ಬೇಕು ಎಲ್ಲ ಸಲಹೆ ಅಲ್ಲಿ ಕೊಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಚುನಾವಣಾ ಆಯೋಗ ಯಾವ ರೂಲ್ಸನ್ನು ನಿಯಮಗಳು ಮಾಡ್ತದ ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡ್ತೇವೆ. ಮಾತ್ರ ನಾವು ಸರ್ಕಾರವಾಗಿ ಯಾರು ಇವತ್ತು ಅನಕ್ಷತ ಶಿಕ್ಷಕರು ಇದ್ದಾರೆ, ಜನಸಾಮಾನ್ಯರಿದ್ದಾರೆ, ಅವರು ಬೆಳಿಗ್ಗೆ ದುಡಿಲಿಕ್ಕೆ ಹೋಗಿ ಸಂಜೆ ಬರುವವರು, ಇದರ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲ. ಅವ್ರಿಗೆಲ್ಲರೂ ಕೂಡ ಮಾಹಿತಿ ಕೊಟ್ಟು ಅವರ ಮತವನ್ನು ಖಾತ್ರಿಪಡಿಸಲಿಕ್ಕೆ ಸಹಾಯ ಮಾಡೋ ಕೆಲಸವನ್ನು ಅದು ನಮ್ಮ ಸರ್ಕಾರ ಮಾಡ್ತದೆ. ಅದೇ ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸ್ಪಷ್ಟವಾಗಿ ಇವತ್ತು ತಿಳಿಸಿದ್ದಾರೆ. ಬಟ್ ರಾಜ್ಯ ಚುನಾವಣಾ ಆಯೋಗಕ್ಕೆ ನಾವು ಈ ಸಂದರ್ಭ ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ, ಸೋಮವಾರಪೇಟೆ ತಾಲೂಕಿನ ಗ್ರಾಮದಲ್ಲಿ ಪೈಪ್ಲೈನ್ ಒಡೆದು ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಾ ಇದ್ದು ಇದನ್ನು ಸರಿಪಡಿಸುವಂತಾಗಬೇಕೆಂದರು. ಸಚಿವರು ಮಾತನಾಡಿ, ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಗಮನ ಹರಿಸಬೇಕು, ಸರ್ಕಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿಸಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುವಂತೆ ನಿರ್ದೇಶನ ನೀಡಿದರು. ಶಾಸಕರಾದ AS ಪೊನ್ನಣ್ಣ ಅವರು ಮಾತನಾಡಿ, ಲೋಕೋಪಯೋಗಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿಯ ಗುಂಡಿ ಬಿದ್ದ ರಸ್ತೆಗಳನ್ನು ಮುಚ್ಚಬೇಕು, ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡುವಂತೆ ಸಲಹೆ ನೀಡಿದರು. ಸೆಸ್ಕ್ ಮತ್ತು ಕುಡಿಯುವ ನೀರು ವಿಭಾಗದ ಇಂಜಿನಿಯರ್ಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕೆಂದು ಸಚಿವರು ತಾಕೀತು ಮಾಡಿದರು. ಕುಡಿಯುವ ನೀರು ಪೂರೈಕೆ ಕಾಮಗಾರಿ ಸಂಬಂಧ ಜಿಲ್ಲಾ ಪಂಚಾಯತ್ CEO ಅವರು ಗಂಭೀರವಾಗಿ ಪರಿಗಣಿಸಿ ಪ್ರಗತಿ ಪರಿಶೀಲನೆ ನಡೆಸುವಂತೆ ಸಲಹೆ ಮಾಡಿದರು. ಜಿಲ್ಲಾಧಿಕಾರಿ SJ ಸೋಮಶೇಖರ್ ಅವರು ಮಾತನಾಡಿ, ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲಾಡಳಿತ ಸಜ್ಜಾಗಿದೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರು ಮಾತನಾಡಿ, ಪ್ರಾಕೃತಿಕ ವಿಕೋಪ ಎದುರಿಸುವ ನಿಟ್ಟಿನಲ್ಲಿ 4 ತಂಡಗಳಿದ್ದು ಜೊತೆಗೆ NDRF 1 ತಂಡವಿದೆ. ಹೋಮ್ಗಾರ್ಡ್ಸ್ ತಂಡವು ಕಾರ್ಯನಿರ್ವಹಿಸಲಿದೆ ಎಂದರು. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಚಂದ್ರಶೇಖರ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ತೀತೀರ ಧರ್ಮಜ ಉತ್ತಪ್ಪ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್, ಜಿಲ್ಲಾ ಪಂಚಾಯತ್ CEO ಆನಂದ್ ಪ್ರಕಾಶ್, ವಿವಿಧ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಹನಾ ಹಾದಿಮರಿ, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ವಿವಿಧ ಇಲಾಖೆ ಅಧಿಕಾರಿಗಳು, ಇಂಜಿನಿಯರ್ಗಳು, ತಹಶೀಲ್ದಾರ್ಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು.